ನನ್ನ ಪ್ರಕಾರ ಮಹಾನಿಂಗ ಅಂದ್ರೆ ನನ್ನ ಲೈಫ್ ಒಳಗೆ ಒಂದು ಮರೆಯೋಕ್ಕಾಗದಿರೋಂಥ ಜರ್ನಿ. ಮಹಾನಿಂಗ ಭಾಗ 2 ನನ್ನ ಲೈಫಲ್ಲಿ ಒಂದು ಒಳ್ಳೆ ಮೈಲ್ ಸ್ಟೋನ್. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಉತ್ತರ ಕರ್ನಾಟಕದ ಹೊಸ ಪ್ರತಿಭೆಗಳಂದ್ರೆ ಯಾವ ಥರ ನೋಡ್ತಿರ್ತಾರಂತ. ಬಟ್ ಇದನ್ನು ಚಾಲೆಂಜಾಗಿ ತೊಗೊಂಡು ನಮ್ಮ ಕಡೆ ಅವೈಲೇಬಲ್ ಇರುವಂಥ ರಿಸೋರ್ಸಸ್ಗಳನ್ನ ಯೂಸ್ ಮಾಡಿಕೊಂಡು ಒಂದು ಏನೋ ಒಳ್ಳೆ ಪ್ರಯತ್ನ ಮಾಡಿ ಮ್ಯಾಕ್ಸಿಮಮ್ ಔಟ್ಪುಟ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿ ಬಿಡುಗಡೆ ಮಾಡಿರೋ ಚಿತ್ರನೇ ಈ ಮಹಾನಿಂಗ. ತುಂಬ ಲೇಟ್ ಆಗೋಯ್ತು ಆ್ಯಕ್ಚುಲಿ, ಆಲ್ಮೋಸ್ಟ್ 1.5 year. ಬಟ್ ಫಿಲ್ಮ್ ರಿಲೀಸ್ ಆದ ತಕ್ಷಣ ನಿಮ್ಮೆಲ್ಲ ರೆಸ್ಪಾನ್ಸ್ ನೋಡಿ ವರ್ತ್ ಇಟ್ ಅಂತ ಅನ್ನಿಸ್ತು. ಆ್ಯಂಡ್ ಈ ಒಂದು ಪ್ರಾಜೆಕ್ಟಲ್ಲಿ ಕೆಲಸ ಮಾಡಿದ್ದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಆ್ಯಕ್ಚುಲಿ ಮಹಾನಿಂಗ ಅನ್ನೋ ಸ್ಕ್ರಿಪ್ಟ್ 10ರಿಂದ 15 ನಿಮಿಷ ಅಷ್ಟೇ ಇತ್ತು. ಫಸ್ಟ್ ಸೋಮು ಲೋಕೂರ್ ಅವರು ಇದನ್ನ ಕತೆ ಹೇಳಿದ್ರೆ ಬರ್ತಾ ಬರ್ತಾ ಕತೆ ಹಂಗೆ ಬೆಳ್ಕೊಂತ ಹೋಯ್ತು. ಅದ್ರ ಬರೋ ಕ್ಯಾರೆಕ್ಟರ್ಸು ಜಾಸ್ತಿ ಹಾಕೊಂತ ಹೋದ್ವು. ಇಷ್ಟ ದಿನ ನಾವು ಆಕ್ಟಿಂಗ್ ಅನ್ಕೊಂಡಿದ್ದು ಬರೀ ಟಿಕ್ಟಾಕ್ ಅಷ್ಟೇ ಅಂತ. ನಮಗೂ ದೊಡ್ಡ ಮೂವಿಲಿ ಆಕ್ಟ್ ಮಾಡ್ಬೇಕಂತ ಭಾಳ ಆಸೆ ಇತ್ತು. ಆ ಆಸೆ ಈಡೇರಿದ್ದೆ ಈ ಮಹಾನಿಂಗ 2 ಇಂದ. ಮಹಾನಿಂಗ ಭಾಗ 1 ಮಾಡುವಾಗ ಈ ಮಹಾನಿಂಗ 2 ಬಗ್ಗೆ ನಮ್ಗೆ ಯಾವುದೇ ಥರ ಅಂತ ಐಡಿಯಾ ಇರಲಿಲ್ಲ. ಬಟ್ ಮೂವಿ ರಿಲೀಸ್ ಆದಮೇಲೆ ನಿಮ್ಮೆಲ್ಲರ ಕಮೆಂಟ್ಸ್ಗಳನ್ನ ನೋಡಿದಾಗ ವೇಟಿಂಗ್ ಫಾರ್ ಮಹಾನಿಂಗ 2 ಅಂತ ನೋಡಿದಾಗ ಒಂದು ಸಾರಿ ಖುಷಿ ಆಯಿತು. ಬಟ್ ನಮ್ಗನ್ನಿಸ್ತು ಭಾಗ 2 ಮಾಡ್ಬೋದಾ, ಮಾಡಿದ್ರು ಕತೆ ಏನು ಯಾವುದೂ ಐಡಿಯಾ ಇರಲಿಲ್ಲ. ಆಮೇಲೆ ಒಂದು ಸಾರಿ ಕಂಪ್ಲೀಟಾಗಿ ಮಹಾನಿಂಗ ಭಾಗ 1 ಇನ್ನೊಮ್ಮೆ ನೋಡಿದೆ. ಆಗ ಅದೇ ಕಥೆನ ನಾನು ಇನ್ಕಂಪ್ಲೀಟ್ ಅಂತ ಬೇಸ್ಮೆಂಟ್ ಆಗಿ ಇಟ್ಕೊಂಡು ಆ ಕಥೆನ ಕಂಪ್ಲೀಟ್ ಮಾಡೋಕೆ ಏನೆಲ್ಲ ಇನ್ಪುಟ್ ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಬರೆದಿರುವಂಥ ಒಂದು ಸ್ಕ್ರಿಪ್ಟ್ ಇದೆಯಲ್ಲ, ಅದೇ ಈ ಟ್ರಕ್ ಬಿಹೈಂಡ್ ದ ಸ್ಟೋರಿ. ಅರ್ಜುನ್ ಅವ್ರನ್ನ ನೋಡಿದ ಕೂಡಲೇ ನಾನು ನಮ್ಮ ತಮ್ಮ ರಾಮ್ ಇಬ್ರು ಫಿಕ್ಸ್ ಆಗಿಬಿಟ್ವಿ. ನಮ್ಮ ಮಹಾನಿಂಗ ಮೂವಿಲಿ ವಿಲನ್ ಕ್ಯಾರೆಕ್ಟರ್ನ ಪ್ಲೇ ಮಾಡೋದಾದ್ರೆ ಅದು ಅರ್ಜುನ್ ಅಣ್ಣನೇ ಆಗಿರ್ಬೇಕು ಅಂತ. ಅವ್ರ ಬಗ್ಗೆ ತುಂಬಾ ಇಷ್ಟ ಆಗುವಂತ ಒಂದು ಮ್ಯಾಟ್ರ್ ಏನಂತಂದ್ರೆ, ಅವರು ಶೂಟಿಂಗ್ ಮಾಡುವಂತ ಒಂದು ಪ್ಲೇಸ್ಗಳಲ್ಲಿ ಬಂದ ತಕ್ಷಣ ಅವರು ಟೈಮ್ ವೇಸ್ಟ್ ಮಾಡ್ತಿರ್ಲಿಲ್ಲ. ಅವ್ರ ಮೀಟರ್ ಸ್ಟಾರ್ಟ್ ಆಗಿಬಿಡ್ತಿತ್ತು. ರಾಮ್ ಸರ್ ಶೂಟಿಂಗ್ ಸ್ಟಾರ್ಟ್ ಮಾಡ್ರಿ ಸರ್, ಏನು ಮಾಡ್ತಾ ಇದ್ದೀರಾ, ಏನು ಟೈಮ್ ವೇಸ್ಟ್ ಆಗ್ತಾ ಇದೆ, ಚಲೋ ಮಾಡ್ರಿ. ಅವ್ರ ಕ್ಯಾರೆಕ್ಟರ್ನ ಅವ್ರು ಪ್ಲೇ ಮಾಡಿ ಅವ್ರದ್ದು ಫಿನಿಶ್ ಮಾಡಿದಾದ್ಮೇಲೆ ಅವ್ರು ನಮ್ಗೆ ಬೆಣ್ಣ ಹಾಕ್ತಿದ್ರು. ಅದೊಂದು ತುಂಬ ಹುಮ್ಮಸ್ನಿಂದ ಉತ್ಸಾಹದಿಂದ ಅವರು ಒಂದು ಕೆಲಸ ಮಾಡ್ತಿದ್ರಲ್ಲ, ಅದು ತುಂಬ ಇಷ್ಟ ಆಗ್ತದೆ. ಮಹಾನಿಂಗ ಫಸ್ಟ್ ಮೂವಿನ ಪಾಂಪ್ಲೆಟ್ಸ್ ಹಚ್ಚಾಕ್ ಹೋದಾಗ ಅಲ್ಲಿ ಹಚ್ಬೇಡ ಇಲ್ಲಿ ಹಚ್ಬೇಡ ಅಂತಿದ್ರು. ಅದೇ 2ನೇ ಭಾಗ ಪಬ್ಲಿಸಿಟಿ ಮಾಡಕ್ಕೆ ಹೋದಾಗ ತಮ್ಮ ಅಲ್ಲೊಂದು ಹಚ್ಚು ಇಲ್ಲೊಂದು ಹಚ್ಚು ಅಂತ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ನಮ್ಮ ಸಿನಿಮಾ ಅವ್ರಿಗೆ ಅಷ್ಟು ಇಷ್ಟ ಆಗೈತೆ ಅಂತ ಹೇಳಕ್ಕೆ ನಮ್ಗೆ ಖುಷಿ ಅನ್ನಿಸ್ತು. ಫಿಲ್ಮ್ ರಿಲೀಸ್ ಆದ ತಕ್ಷಣ ಆಲ್ಮೋಸ್ಟ್ ಎಲ್ಲರೂ ಹೇಳಿದ್ರಿ ನೀವು, ಚೆನ್ನು ಯು ಹ್ಯಾವ್ ಡನ್ ಜಸ್ಟಿಸ್ ಟು ಯುವರ್ ರೋಲ್, ನ್ಯಾಚುರಲ್ ಆ್ಯಕ್ಟಿಂಗ್ ಅಂತ. ಥ್ಯಾಂಕ್ ಯು ಫಾರ್ ದ್ಯಾಟ್. ಬಟ್ ಆ್ಯಕ್ಚುಯಲ್ ಆಗಿ ನಾನು ಎಷ್ಟು ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದೆ ಅಂತ ಡೈರೆಕ್ಟರ್ ರಾಮ್ ಅವ್ರಿಗೆ ಗೊತ್ತು. ಅವರೇ ಹೇಳ್ತಾ ಇದ್ರು, ಚೆನ್ನು ಬಾಯ್ ಇನ್ ಮಹಾನಿಂಗ 2 ರಾಜ್, ನಾಟ್ ಎ DDLJ ರಾಜ್ ಅಂತ. ಮಹಾನಿಂಗ ಭಾಗ 1 ಮಾಡಿದಾಗ ಒಂದು ಸಿನಿಮಾ ನೋಡಿದೆ, ತುಂಬ ಸಖತ್ತಾಗಿತ್ತು. ಅದು ನಾನು ಇರಬೇಕಾಯ್ತು ಅಂತ ನನಗನ್ನಿಸ್ತು. ಆಮೇಲೆ ಒಂದ್ಸಲ ಬಂದು ರಾಮ್ ಸರ್ ನನ್ನ ಕಡೆ ಬಂದು ಮಹಾನಿಂಗ 2 ಮಾಡ್ತಾ ಇದ್ದೀವಿ, ನೀವು ಬರ್ತೀರಾ ಅಂತ. ನಾನೇನು ಸಣ್ಣ ಪಾರ್ಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು, ಬಟ್ ಏನಪ್ಪ ಅಂದರೆ ಇಂಥ ದೊಡ್ಡ ಪಾರ್ಟ್ ಕೊಟ್ಟರು ನನಗೆ ಆಶ್ಚರ್ಯವಾಯಿತು. ಈ ಮೂವಿಯಲ್ಲಿ ನನ್ನ ಕ್ಯಾರೆಕ್ಟರ್ ಕಾಲೇಜ್ ಸ್ಟೂಡೆಂಟ್, ಅದು ರೇಣು ಫ್ರೆಂಡ್ ಆಗಿ ಫನ್ನಿಯಾಗಿ ಮತ್ತು ಬೋಲ್ಡ್ ಆಗಿ ಬರುತ್ತೆ. ಆಮೇಲೆ ಬರ್ತಾ ಬರ್ತಾ ಹಾರರ್ ಆಗಿ ಕನ್ವರ್ಟ್ ಆಗಿದೆ. ನಂಗೆ ಒಂಥರ ಖುಷಿ ಕೊಡೋ ವಿಷಯ. ಬೇಸಿಕಲಿ ಈ ನಮ್ಮ ಸೀಕ್ವಲ್ ಸ್ಟಾರ್ಟ್ ಆಗೋದು ಒಬ್ಳು ಜರ್ನಲಿಸ್ಟ್ ಕ್ಯಾರೆಕ್ಟರಿಂದ. ಕತೆ ಬರೆಯುವಾಗ ಈ ಜರ್ನಲಿಸ್ಟ್ ಕ್ಯಾರೆಕ್ಟರ್ನ ಯಾರು ಪ್ಲೇ ಮಾಡ್ಬೋದು ಅಂತ ವಿಚಾರ ಮಾಡುವಾಗ ನನ್ನ ತಲೆಯೊಳಗೆ ಬಂದಿರೋ ಮೊದಲನೇ ಥಾಟ್ ಖ್ಯಾತಿ ಜೋಶಿ, CSI ಕಾಲೇಜ್ ಜೂನಿಯರ್. ಸೊ ಥ್ರೂ ಔಟ್ ದ ಮೂವಿ ನಾನು ಹೆಚ್ಚಿಗೆ ಕಾಣಿಸ್ಕೊಂಡಿತ್ತು ಖ್ಯಾತಿ ಜೊತೆ ಆ್ಯಂಡ್ ರೇಣುಕಾ ಜೊತೆ. ಸೊ ಖ್ಯಾತಿ ಈಸ್ ನೋ ಡೌಟ್ ಶಿ ಈಸ್ ಅ ಬಾರ್ನ್ ಟ್ಯಾಲೆಂಟ್. ತುಂಬ ನ್ಯಾಚುರಲ್ ಆಗಿ ಕ್ವಿಕ್ ಆಗಿ ಸೀನ್ಸ್ನ ಗ್ರಾಸ್ಪ್ ಮಾಡಿ ಆ್ಯಕ್ಟಿಂಗ್ ಮಾಡ್ತಾಯಿದ್ರು. ಆ್ಯಂಡ್ ರೇಣುಕಾ ಇಸ್ ಆಲ್ಸೋ ವೆರಿ ಸ್ವೀಟ್, ತುಂಬ ಕ್ಯೂಟಾಗಿ ಎಕ್ಸ್ಪ್ರೆಷನ್ಸ್ನ ಕೊಡ್ತಾಯಿದ್ರು. ಸೊ ಐ ಫೆಲ್ಟ್ ವೆರಿ ಹ್ಯಾಪಿ ಶೇರಿಂಗ್ ಅ ಸ್ಕ್ರೀನ್ ಸ್ಪೇಸ್ ವಿತ್ ದೆಮ್. ರೋಹಿತ್, ನಿನ್ನ ನಾಳೆ ಶೂಟಿಂಗ್ ಐತೆ ಅಂದ್ಕೊಳ್ಳೆ ಮುಗಿದತ್ತೆ, ಮಾನಸಿಕ ಆಗಿಬಿಡ್ತಿದ್ದೆ. ಯಾಕಂದ್ರೆ ನನಗೆ ಮೀಶೆ ಅಂಟಿಸಿದ್ರೆ ಅದ್ರಲ್ಲಿಂದ ಏನಾಗ್ತಿದ್ದಿಲ್ಲ. ಆದ್ರೆ ಅದನ್ನ ಮೇಂಟೈನ್ ಮಾಡೋದೈತಲ್ಲ ಭಾಳ ಕಷ್ಟ. ಯಾವಾಗ ಶೂಟಿಂಗ್ ಮುಗಿದೈತು, ಯಾವಾಗ ಮನೆಗೆ ಹೋಗಿದ್ದೇನು, ಯಾವಾಗ ಮಖ ತಕ್ಕೊಂಡೇನು ಅನಿಸ್ಬಿಡ್ತಿದ್ದೆ. ಯಾಕಂದ್ರೆ ಅಷ್ಟು ಇರಿಟೇಷನ್ ಆಗ್ತಿತ್ತು. ಅದು ಒಂಥರ ಅದು ಗಮ್ ಅಂಟಿಸಿದ್ರೆ ಅದನ್ನ ನೆನೆಸ್ಕೊಂಡ್ರೆ ಒಂಥರ ಅನಿಸುತ್ತೆ. ರಾಮ್ ಬಗ್ಗೆ ಹೇಳ್ಬೇಕಂದ್ರೆ ಅವ ನಮ್ಮ ಜೂನಿಯರು. ಬಟ್ ಶೂಟಿಂಗ್ ಅಂತ ಬಂದರೆ ನಾವೇನಾದ್ರೂ ತಪ್ಪು ಮಾಡಿದ್ರೆ ನಾನು ಸೀನಿಯರ್ ಅಂತ ನೋಡಿದ್ರೆ ಬೈತಿದ್ದ. ಇನ್ನು ಮಾಂತೇಶ್ ಹೊಳನ್ ಅವ್ರ ಅಣ್ಣ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಇಸ್ ಅ ವೆರಿ ಗುಡ್ ಆ್ಯಕ್ಟರ್. ಯಾವ ಥರಪ್ಪ ಅಂತಂದರೆ, ನಮ್ಮ ಮಹಾನಿಂಗ ಮೂವಿಯಲ್ಲಿ ಅವ್ರು ಏನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದಾರೋ, ರಾಮಯ್ಯ ಅನ್ನೋ ಒಂದು ಕ್ಯಾರೆಕ್ಟರ್, ಅದು ಒಂದು ಮುದುಕನ ಕ್ಯಾರೆಕ್ಟರ್, ಏಜೆಡ್ ಕ್ಯಾರೆಕ್ಟರ್. ಈಗ ಹಳೆ ಮೂವಿಯಲ್ಲಿ ಉಮಾಶ್ರೀ ಅವರು ತಮ್ಮ ಯಂಗ್ ಏಜ್ನಲ್ಲಿ ವಯಸ್ಸಾದವ್ರ ಕ್ಯಾರೆಕ್ಟರ್ನ ಹೆಂಗೆ ಅಚ್ಚುಕಟ್ಟಾಗಿ ಪ್ಲೇ ಮಾಡ್ತಿದ್ರು, ಅದೇ ಥರ ಇವರು ಬಾಡಿ ಲ್ಯಾಂಗ್ವೇಜ್ ಆಗಲಿ ಅಥವಾ ಅವರ ಮುಖದ ಎಕ್ಸ್ಪ್ರೆಷನ್ಸ್ ಆಗಲಿ, ಅವ್ರು ಮಾತಾಡೋ ಡೈಲಾಗ್ ಡೆಲಿವರಿ ಆಗಲಿ
ತುಂಬ ಅಚ್ಚುಕಟ್ಟಾಗಿ ತಮ್ಮ ಯಂಗ್ ಏಜ್ನಲ್ಲಿ ಒಂದು ಮುದುಕನ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಅವರಿಗೆ ಎಷ್ಟು ಹೊಗಳಿದ್ರೂ ಕಡಿಮೆನೆ. ಒಂದಿನ ನಮಗೆ ಕ್ಲಾಸ್ ರೂಮ್ ಶೂಟಿಂಗ್ ಇತ್ತು. ಸೊ ನಮಗೆ ಬೇಕಾಗಿದ್ದಂಥ ಸ್ಟೂಡೆಂಟ್ಸ್ ಯಾರು ಇರಲಿಲ್ಲ. ಅವಾಗ ರಾಮ್ ಫ್ರೆಂಡ್ ಒಬ್ರು ಶೋಭಾ ಪೂಜಾರ್ ಅಂತ ಹೇಳಿ ತಮ್ಮ ಸ್ಟೂಡೆಂಟ್ಸ್ನೆಲ್ಲ ಕರ್ಕೊಂಡ್ಬಂದು ಒಂದು ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿಕೊಟ್ರು. ಸೊ ಅವರಿಗೆ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಅದೇ ಕ್ಲಾಸ್ ರೂಮಲ್ಲಿ ಸ್ವಲ್ಪ ಎಲ್ಲ ಲೈಟಿಂಗ್ಸ್ ಎಲ್ಲ ಡಲ್ ಇತ್ತು. ಅವಾಗ ನಮಗೆ ಫೇಸ್ ಕರೆಕ್ಟಾಗಿ ಕ್ಲಿಯರಾಗಿ ಕಾಣಿಸ್ತಿರ್ಲಿಲ್ಲ. ಆ ಸೀನ್ ನೋಡ್ಬೇಕಾದ್ರೆ ನಮಗೆ ಅನಿಸುತ್ತೆ ಅಲ್ಲಿ ಸ್ವಲ್ಪ ಲೈಟಿಂಗ್ ಎಫೆಕ್ಟ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ನನಗೆ ಇನ್ನೂ ನೆನಪಿದೆ, 2 ಡೇಸ್ ಹಾಲಿಡೇ ತೊಗೊಂಡು ಧಾರವಾಡಕ್ಕೆ ಶೂಟಿಂಗ್ ಅಂತ ಬಂದಿದ್ದೆ. ಸೊ ಆ 2 ಡೇಸಲ್ಲಿ ಕ್ಲೈಮ್ಯಾಕ್ಸ್ ಫಿಲ್ಮ್ ಶೂಟಿಂಗ್, ವಾಯ್ಸ್ ಡಬ್ಬಿಂಗ್ ಆ್ಯಂಡ್ ಮ್ಯೂಸಿಕ್ ರೆಕಾರ್ಡಿಂಗ್ ಎಲ್ಲ ಕಂಪ್ಲೀಟ್ ಆಗಬೇಕಿತ್ತು. ಬಿಕಾಸ್ ಮತ್ತೆ ನಾನು ಬೆಂಗಳೂರಿಗೆ ವಾಪಸ್ ಹೋದರೆ ಆ ಒಂದು ಸ್ಕೆಡ್ಯೂಲ್ ಸಲುವಾಗಿ ಇಡೀ ಟೀಮ್ 1 ತಿಂಗಳು ಕಾಯಬೇಕಾಗುತ್ತೆ ಅಂತ ನೀಟಾಗಿ ಅಂದ್ಕೊಂಡಿರೋ ಕೆಲಸನ ಮುಗಿಸಿ ಅದೇ ದಿನ ರಿಟರ್ನ್ ಮತ್ತೆ ವಾಪಸ್ ಬೆಂಗಳೂರಿಗೆ ಹೋದೆ. ಸೊ this one I would call probably as one of my most hectic schedule throughout Mahaniga 2 journey. ರಾಮ್ ಸರ್ಗೆ ನಾನು ಎಷ್ಟು ಸಲ ಸ್ಟೋರಿ ಕೇಳಿದ್ದೇನೆ, ಏನು ಸ್ಟೋರಿ, ನನ್ನ ಪಾತ್ರ ಏನು, ಹೇಗಿರುತ್ತೆ ಅಂತ. ಏನೇನು ಏನಪ್ಪ ಅಂದರೆ ನಾನು ಕರಿತಿದ್ರು, ಶೂಟ್ ಮಾಡ್ತಿದ್ದೆ, ಬರ್ತಿದ್ದೆ, ಮುಗೀತು. ಎಂಡ್ವರೆಗೂ ನನಗೆ ಗೊತ್ತಾಗಲಿಲ್ಲ ಸ್ಟೋರಿಗೆ ಏನಂತ. ಸ್ವತಃ ನಾನೇ ಒಬ್ಬ ಪ್ರೇಕ್ಷಕನಾಗಿ ಥಿಯೇಟರ್ ಕುಂತು ನೋಡಿದಾಗ ಗೊತ್ತಾಯಿತು, ಅಯ್ಯೋ ಏನು ಸ್ಕ್ರೀನ್ ಪ್ಲೇ, ಮೈಂಡ್ ಬ್ಲೋಯಿಂಗ್, ಒಂಥರ ಮೈಯೆಲ್ಲ ರೋಮಾಂಚನವಾಯಿತು. ಕಾಮನ್ ಆಗಿ ನಾನು ನಮ್ಮ ತಮ್ಮ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಒಂದು ಹೊಸ ಶರ್ಟ್ ತೊಗೊಂಡ್ರು ಇಬ್ಬರು ಹಾಕೋತೇವೆ. ಒಂದಿನ ಅವ್ನು ಹಾಕೋತಾನೆ, ಒಂದಿನ ನಾನು ಹಾಕ್ತಾನೆ. ಹೀಗೆ ಒಂದು ಹೊಸ ಶರ್ಟ್ ತಂದಿಟ್ಟಿದ್ದೆ ನಾನು. ಅದು ನಮ್ಮ ತಮ್ಮನಿಗೆ ತುಂಬ ಇಷ್ಟ ಆಗಿಬಿಡ್ತು. ನಾನು ಕ್ಲೈಮ್ಯಾಕ್ಸ್ ಫೈಟ್ನಲ್ಲಿ ಇದನ್ನೇ ಹಾಕೋತೀನಿ ಅಂತ ಹೇಳಿ ಹಠ ಹಿಡಿದ್ಬಿಟ್ಟ. ಸರಿ ಹಾಕೊಳ್ಳಪ್ಪ ಅಂತೇಳಿ ಒಪ್ಕೊಂಡೆ. ಕ್ಲೈಮ್ಯಾಕ್ಸ್ ಫೈಟ್ ಸೀನಲ್ಲಿ ನೋಡ್ತೀವಿ, ಅದು ಗೊತ್ತೇ ಆಗಿಲ್ಲ. ಫೈಟ್ಸ್ ಸ್ಟಂಟ್ ಮಾಡುವಾಗೂ ಯಾವಾಗೂ ಶರ್ಟ್ ಕಟ್ ಆಗಿಬಿಟ್ಟಿದೆ. ಹೊಸ ಡ್ರೆಸ್ ಹರಿದೋಯ್ತಲ್ಲಪ್ಪ ಅನ್ನೋದೊಂದು ಬೇಜಾರು. ಆಮೇಲೆ ಕಟ್ ಆಗಿರೋ ಶರ್ಟ್ನ ಇಟ್ಕೊಂಡು ಹೇಗಪ್ಪ ಮುಂದೆ ಶೂಟಿಂಗ್ ಒರೆಸ್ಬೇಕು ಅನ್ನೋದು ಅದೊಂದು ಟೆನ್ಷನು. ಆಮೇಲೆ ಫೈಟ್ ಸೀನಲ್ಲಿ ಮಚ್ಚಿನ ಏಟಿನಿಂದ ಆ ಶರ್ಟ್ ಹರಿದ ಥರ ಒಂದು ಸೀನ್ನ ನಾವೇ ಕ್ರಿಯೇಟ್ ಮಾಡಿ ನಮ್ಮ ಪೂರ್ತಿ ಫೈಟ್ ಸೀನ್ನ ಕಂಪ್ಲೀಟ್ ಮಾಡಿದ್ವಿ. ಅದೊಂದು ತುಂಬ ಮೆಮೊರೇಬಲ್ ಮೂಮೆಂಟ್ ನನಗೆ. ಇಡೀ ಮೂವಿ ಒಳಗಡೆ ನನಗೊಂಥರ ಚಾಲೆಂಜಿಂಗ್ ಅನ್ಸಿರೋ ಒಂದು ಶೆಡ್ಯೂಲ್ ಅಂತಂದರೆ ಫೈಟಿಂಗ್ ಸೀಕ್ವೆನ್ಸು. ನಮ್ಮ ಚಿತ್ರತಂಡದಿಂದ ಒಂದು ಒಳ್ಳೆ ಆ್ಯಕ್ಷನ್ ಕೊಡ್ಬೇಕಂತ ಎಲ್ಲರದು ಆಸೆ ಇತ್ತು. ಸೊ ಅದಕ್ಕೋಸ್ಕರ ನಮ್ಮ ಕೋ ಆ್ಯಕ್ಟರ್ಸ್ಗೆಲ್ಲ ರಿಯಲಿಸ್ಟಿಕ್ ಆಗಿ ಮೂಡಿ ಬರಲಿ ಅಂತ ನ್ಯಾಚುರಲ್ ಆಗಿ ಫೈಟ್ ಮಾಡಿರಿ ಅಂತ ನಾನು ಹೇಳಿದ್ದೆ. ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಆ ಫೈಟ್ ಒಳಗಡೆ ನಾನು ಹಿಂದೆ ಇರೋ ಒಬ್ಬ ವ್ಯಕ್ತಿಗೆ ಬ್ಯಾಕ್ ಕಿಕ್ ಮಾಡ್ತೀನಿ. ಬಟ್ ಹಾನೆಸ್ಟಾಗಿ ಹೇಳ್ತೀನಿ, ಆ ಬ್ಯಾಕ್ ಕಿಕ್ ಮಾಡಿದಾಗ ನನ್ನ ಬ್ಯಾಕ್ ಬೋನ್ಗಾಗಿದ್ದ ಪೇನಿಂದ ನಾನು ಮಿನಿಮಮ್ 1 ತಿಂಗಳು ಸಫರ್ ಆಗಿದೆ. ಆಮೇಲೆ ರಾಜ್ ಕ್ಯಾರೆಕ್ಟರ್ ಮಾಡಿರುವಂಥ ಚನ್ನು ಪೌಟಿಯವ್ರ ಬಗ್ಗೆ ಹೇಳಲೇಬೇಕು. ಅವನು ನಮ್ಮ ತಂಡದಲ್ಲಿ ಅತಿ ಜಾಸ್ತಿ ಪೇಷನ್ಸ್ ಹೊಂದಿರುವಂಥ ಒಬ್ಬ ವ್ಯಕ್ತಿ. ನಮ್ಮ ಮುಂದೆ ಸ್ಟೋರಿನ ಡಿಸ್ಕಸ್ ಮಾಡೋದಕ್ಕೂ ಅವನ ಮುಂದೆ ಸ್ಟೋರಿನ ಡಿಸ್ಕಸ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಆಗ್ತಿತ್ತು. ನಾವು ಮನೆಗೆ ಬಂದ ತಕ್ಷಣ ಏನು ಲೇಪ ಒಂದು ಮನೆಗೆ ಬಂದು ಈಗ 5 ನಿಮಿಷ ಆಯಿತು, ಈಗ ಬಂದ ಕೂಡಲೇ ಸ್ಟಾರ್ಟ್ ಮಾಡಿಬಿಟ್ಟ, ಒಂದು 5 ನಿಮಿಷ ರೆಸ್ಟ್ ಮಾಡೋಂಗಿಲ್ಲ ಏನಿಲ್ಲ ಅಂತ ನಾವು ಬೈಕೋತಿದ್ವಿ. ಬಟ್ ಚನ್ನು ಹಾಗಲ್ಲ. ಅವ್ನು ಎಷ್ಟೇ ಬ್ಯುಸಿ ಇದ್ರೂ ಕೂಡ ನಮ್ಮ ಡೈರೆಕ್ಟರ್ ರಾಮ್ ಅವ್ರ ಫೋನ್ ಬಂದ ತಕ್ಷಣ ರಾಮ್ ಬಾಯ್ ಹೇಳಿ ಬಾಯ್ ಹಂಗೆ ಸರಿ ಹೀಗೆ ಮಾಡೋಣ ಹಾಗೆ ಮಾಡೋಣ. ಅವ್ನಿಗೆ ಯಾವುದಾದ್ರೂ ಒಂದು ಸೀನ ನರೇಷನ್ ಮಾಡಿದರೆ ಅವನೊಂದು 5-10 ನಿಮಿಷ ಟೈಮ್ ತೊಗೋತಿದ್ದ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ. ಬಟ್ ಅವನೇನು ಔಟ್ಪುಟ್ ಕೊಡ್ತಿದ್ನಲ್ಲ ಅದನ್ನ ಯಾರಿಂದಾನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವನು ಆ ಕ್ಯಾರೆಕ್ಟರಲ್ಲಿ ಅಷ್ಟು ಇನ್ವಾಲ್ವ್ ಆಗ್ತಿದ್ದ. ನಂಗೆ ತುಂಬಾ ಇಷ್ಟ ಆಗಿದ್ದ ಶೆಡ್ಯೂಲ್ ಅಂದ್ರೆ ಆನಂದ್ ಜೋಶಿ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು, ಪ್ರೀತಿಯ ಪಾರಿವಾಳ ಸಾಂಗು, ಕಾಲೇಜ್ ಡೇಸ್ ಅಲ್ಲಿರುವಂಥ ಫನ್ನಿ ಡೈಲಾಗ್ಸ್ಗಳು, ಫ್ರೆಂಡ್ಶಿಪ್ ಸಾಂಗು, ಆ್ಯಂಡ್ ಜಾಸ್ತಿ ನಂಗೆ ಇಷ್ಟ ಆಗಿದೆ ಅಂದರೆ ಹಾರರ್ ಸೀಕ್ವೆನ್ಸ್. ಆ್ಯಕ್ಟಿಂಗ್ ಬಗ್ಗೆ ನನಗೆ ಒಂಚೂರು ಗೊತ್ತಿಲ್ಲ. ನಾನು ಸೆಟ್ಟಿಗೆ ಹೋಗ್ತಾ ಇದ್ದೆ, ಕರ್ಕೊಂಡು ಹೋಗ್ತಾ ಇದ್ರು, ಅವರು ಡೈಲಾಗ್ ಕೊಡ್ತಾ ಇದ್ರು, ಹೇಗೆ ಮಾಡ್ಬೇಕನ್ನೋದು ಗೊತ್ತಿರಲಿಲ್ಲ. ರಾಮ್ ಸರ್ ಬಂದು ಸ್ವತಃ ಅವ್ರು ತೋರಿಸಿ ಆ್ಯಕ್ಟಿಂಗ್ ಮಾಡಿ ಹೇಗೆ ಉಚ್ಚಾರಣೆ ಮಾಡಬೇಕು, ಹೇಗೆ ಪದ ಬಳಕೆ ಮಾಡಬೇಕು, ಮೇಲೆ ಕೆಳಗೆ ಎಲ್ಲವೂ ಅವರೇ ಹೇಳಿ, ನಾ ಮಾಡೋಕ್ಕಿಂತ ಅವ್ರು ನನ್ನ ಕೈ ಮಾಡಿಸಿದ್ರು. ರಾಮ್ ಹ್ಯಾಡ್ ಅ ವೆರಿ ಕ್ಲಿಯರ್ ವಿಷನ್, ನೋ ಡೌಟ್ ಅಬೌಟ್ ಇಟ್. ಬಟ್ ಚಾಲೆಂಜಿಂಗ್ ಏನು ಅಂತಂದರೆ ಚಿತ್ರದಲ್ಲಿರೋ ಸನ್ನಿವೇಶಗಳು. ಸೊ ಆ ಒಂದು ಪರ್ಟಿಕ್ಯುಲರ್ ಸಿನಾರಿಯೋನ ಡಿಸ್ಕಸ್ ಮಾಡಲಿಕ್ಕೆ ಎವ್ರಿ ನೈಟ್ ನನಗೆ ಕಾಲ್ ಮಾಡ್ತಾ ಇದ್ದ, ಸೀನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದ. ಇದು ಮುಂದೆ ಆದರೆ ಇದು ಹಿಂದೆ. ಸೊ ಈ ಥರದ ಕನ್ಫ್ಯೂಷನ್ನ ತಾನೇ ಕ್ರಿಯೇಟ್ ಮಾಡಿಕೊಂಡು ಫೈನಲ್ ಆಗಿ ಅವನೇ ಕನ್ಕ್ಲೂಷನ್ಗೆ ಬರ್ತಿದ್ದ. ನಮ್ಮ ಮೊದಲನೇ ಬಾರಿಗೆ ಮಹಾನಿಗ ಭಾಗ 2 ಮಾಡ್ತೀನಿ ಅಂತ ಗೊತ್ತಾಯ್ತು ಕೂಡ ನಮ್ಮ ಮನೆಯಲ್ಲಿ ಹೇಗಿರುತ್ತೆ ಅಂತ ತುಂಬ ಕುತೂಹಲ ಇತ್ತು. ನಮ್ಮ ಮನೆಯವರಿಗೆಲ್ಲ ಬಂದು ತೋರಿಸೋಣ. ಆಮೇಲೆ ಆ ಸ್ಕ್ರೀನ್ ಪ್ಲೇ, ಆ ಸೌಂಡ್ ಎಫೆಕ್ಟು, ನನ್ನ ಎಂಟ್ರಿ ಎಲ್ಲ ಮೈ ರೋಮಾಂಚನ ಅಂದರೆ ಅದ್ಭುತನೇ. ಒಂದು ನೋಡಿದ ಎಲ್ಲರೂ ಮನೆಯಲ್ಲಿ ತುಂಬ ಅಂದರೆ ತುಂಬ ಖುಷಿ ಆದರು. ಫ್ರೆಂಡ್ ಸರ್ಕಲ್ ಎಲ್ಲರೂ ಅದ್ಭುತವಾಗಿದೆ, ನಿನ್ನ ಆ್ಯಕ್ಟಿಂಗು ಅದ್ಭುತವಾಗಿದೆ, ಸೌಂಡಿಂಗ್ ಎಫೆಕ್ಟಿವ್, ಸ್ಕ್ರೀನ್ ಪ್ಲೇ ಪ್ಲಸ್ ಪಾಯಿಂಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿದರು.
ನಮ್ಮ ಮಹಾನಿಂಗ ಮೂವಿಲಿ ಮಹಾನಿಂಗ ಕ್ಯಾರೆಕ್ಟರ್ ಮಾಡಿರುವಂಥ ರೋಹಿತ್ ಅವ್ರ ಬಗ್ಗೆ ನಮ್ಗೆ ತುಂಬ ಇಷ್ಟ ಆಗಿರುವಂಥ ವಿಷಯ ಏನಂತಂದ್ರೆ ಯಾವುದೇ ಒಂದು ನಮ್ಮ ಮೂವಿಗೆ ರಿಲೇಟೆಡ್ ಆಗಿರೋ ಒಂದು ಕೆಲಸ ಬಂತಪ್ಪ ಅಂತಂದ್ರೆ ಅದು ರಾತ್ರಿ 12 ಆಗಲಿ 1 ಗಂಟೆ ಆಗಲಿ ನಮ್ಮ ರಾಮ್ ಅವ್ರು ಫೋನ್ ಮಾಡಿದ ತಕ್ಷಣ ಅಣ್ಣ ಸರಿ ಅಣ್ಣ ಬಂದೆ ಅಣ್ಣ ರೆಡಿ ಆಗಿಬಿಡೋರು. ಸೊ ಟೋಟಲಿ ಈ ಮೂವಿ ರೆಡಿ ಆಗ್ಬೇಕಂದ್ರೆ ಇದ್ರೊಳಗಡೆ ಭಾಳ ಜನರದ ಸಪೋರ್ಟ್ ಐತಿ. ಮೇನ್ಲಿ ಹೇಳ್ಬೇಕಂದ್ರೆ ಮೇಕಪ್ ಮಾಡಿರ್ತಕ್ಕಂಥ ಸಂತೋಷ್ ಮಹಾಲಿ ಅಣ್ಣ, ನಮ್ಮ ಮೂವಿಗೆ ಸಾಂಗ್ ಬರೆದು ಕೊಟ್ಟಿರತಕ್ಕಂಥ ಚಿದಾನಂದ್ ಭಜಂತ್ರಿ ಅಣ್ಣ, ಆ ಹಾಡಿಗೆ ಧ್ವನಿಯಾಗಿರ್ತಕ್ಕಂಥ ಚನ್ನು ಪಾವಟೆ ಹಾಗೂ ಮಾನ್ಸಾ ಗ್ರಾಮ್ ಪುರೋಹಿತ್, ಅದನ್ನು ರೆಕಾರ್ಡಿಂಗ್ ಮಾಡಿಕೊಟ್ಟಿರ್ತಕ್ಕಂಥ ವೈಭವ್ ಭಟ್ಟಣ್ಣ, ಆಮೇಲೆ ಮೂವಿ ಒಳಗಡೆ ಕ್ಲೈಮ್ಯಾಕ್ಸ್ ಒಳಗಡೆ ಬರುವಂಥ ಸ್ಪೆಷಲ್ ಅಪಿಯರೆನ್ಸ್ ಜೋಸೆಫ್ ಮಲ್ಲಾಡಿ ಅಣ್ಣ, ಹಿಂಗೆ ಹೇಳ್ಕೊಂತ ಹೋದ್ರೆ ತುಂಬ ದೊಡ್ಡ ಲಿಸ್ಟ್ ಆಗ್ತೈತಿ. ಸೊ ಅವ್ರೆಲ್ಲರಿಗೂ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. HD ರಾಕರ್ಸ್ ಟೀಮಲ್ಲಿ ವರ್ಕ್ ಮಾಡಿದ್ದು ನನಗೆ ತುಂಬ ಖುಷಿ ಕೊಡ್ತು. ಸೊ ಅವ್ರ ಮುಂದಿನ ಪ್ರಾಜೆಕ್ಟಲ್ಲಿ ನನಗೂ ಒಂದು ಕ್ಯಾರೆಕ್ಟರ್ ಸಿಗಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ HD ರಾಕರ್ಸ್. ಇಂಥ ಚಾಲೆಂಜಿಂಗ್ ಆಗಿರೋ ಕ್ಯಾರೆಕ್ಟರ್ ಮಾಡಬೇಕಂತ ತುಂಬ ಆಸೆ. ನೋಡೋಣ, ರಾಮ್ ಸರ್ ಕೃಪೆ ಇದ್ದರೆ ಮತ್ತೆ ಯಾರೋ ಹೊಸ ಪ್ರತಿಭೆ ಡೈರೆಕ್ಟರ್ ಬಂದೆ ಅಂತ ನಾನು ಖಂಡಿತ ಮಾಡ್ತೀನಿ. ಸೊ ಜನವರಿ 17ನೇ ತಾರೀಕು ಬಿಡುಗಡೆಯಾಗಿರ್ತಕ್ಕಂಥ ಈ ನಮ್ಮ ಮಹಾನಿಂಗ 2 ಚಿತ್ರ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ಯಶಸ್ವಿ 10,000 ವೀಕ್ಷಣೆಗಳನ್ನ ಪಡ್ಕೊಂಡು ಇನ್ನೂ ಯೂಟ್ಯೂಬ್ ಒಳಗಡೆ ಮುನ್ನುಗ್ಗಾಗ್ತೈತಿ. So those who have not watched yet, please go and watch Mahaninga 2 on HD Rockers YouTube channel. And don't forget to subscribe our HD Rockers YouTube channel.